ಸೃಷ್ಟಿಸಿದಂತಹ ಬ್ರಹ್ಮದೇವ ಅನಂತಕಾಲ ಚಿಂತಿಸಿ ಸೃಷ್ಟಿಸಿದ್ರಾದರೂ ಪೃಥ್ವಿಯಲ್ಲಿ ಜನಿಸಿದಂತಹ ಪ್ರತಿಯೊಬ್ಬ ಜೀವಿಯೂ ಕೂಡ ಉನ್ನತ ಶ್ರೇಣಿಯನ್ನು ಪಡೆಯಬೇಕು ಹೌದು ಅಂತಾದ್ರೆ ತಾನು ಮಾಡುತ್ತಿರುವಂತಹ ಕೆಲಸದಲ್ಲಿ ಶ್ರೇಷ್ಠತೆಯನ್ನು ಕಾಣಬೇಕು ಹೌದು ಅಂತಾದ್ರೆ ಗುರು ಹಿರಿಯರ ಪ್ರೇರಣೆ ತಂದೆ ತಾಯಿಯರ ಆಶೀರ್ವಾದ ಅಗತ್ಯವಾಗಿ ಬೇಕು. ಆ ನಿಟ್ಟಿನಲ್ಲಿ ಯೋಚಿಸಲಿಕ್ಕೆ ಹೋದ್ರೆ ಈ ನವಳದ ಬದುಕು ಬಂಗಾರವಾಗಿ ಶೋಭಿಸ್ತಾ ಉಂಟು. ಹಾಗಾಗಿ ವರ್ತಮಾನ ಕಾಲದ ದೊರೆ ನೀಲಗಿರಿಯ ಅಧಿಕಾರಿ ಗುಣಶೇಖರನಿಗೆ ಮುತ್ತಿನ ಸುತೆಯಾಗಿ ಬೆಳೆದೆ. ಅಷ್ಟೇ ಅಲ್ಲ, ನನ್ನಪ್ಪ ಅಣ್ಣ ಇದ್ದಾನೆ. ವೀರತೆಯಲ್ಲಿ ಧೀರತೆಯಲ್ಲಿ ಶೂರತೆಯಲ್ಲಿ ಅವನನ್ನು ಮೀರಿಸಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಅಣ್ಣ ನೀಲಕಂಠನಿಗೆ ಸಲಿಗೆಯ ತಂಗಿಯಾಗಿ ಬೆಳೆದೆ. ಅಷ್ಟೇ ಅಲ್ಲ, ನಮ್ಮ ಪರಿಸರವನ್ನು ಹೊಗಳಬೇಕು ಅನ್ನಿಸುವುದಾದ್ರೆ ನಮ್ಮ ಊರಿನಲ್ಲಿರುವ ಅಧಿದೇವತೆ ಆಗಿರುವಂತಹ ಗುಹೇಶ್ವರನ ದೇವಾಲಯಕ್ಕೆ ನಾವೆಂದಿಗೂ ತೆರಳುವವರು. ಆತ ನೆನೆಸಿಕೊಂಡ್ರೆ ಸಾಕು, ಮನಸ್ಸು ಪ್ರಫುಲ್ಲವಾಗ್ತದೆ. ಹೋಗ್ಲಿಕ್ಕೆ ರಾಜಮಾರ್ಗ ಇದ್ರು ಗದ್ದೆಯ ಅಂಚಿನಲ್ಲಿ ಹೋಗುವಾಗ ತುಂಬೆ ಹೂಗಳನ್ನ ಕೊಯ್ದು ಪರಮೇಶ್ವರನಿಗೆ ಅರ್ಪಿಸಿದಂತ ಸವಿ ನೆನಪು ಮನದಲ್ಲಿ ಆಗಾಗ ಮೂಡುವುದು. ಗುರುಕುಲಕ್ಕೆ ಸೇರಿ ಅನೇಕ ವರ್ಷಗಳೇ ಕಳೆದು ಹೋದವು. ಇಲ್ಲಿಯೂ ಕಡಿಮೆ ಇಲ್ಲ ಸ್ವಾಮಿ. ಗುರುಗಳು ಆಚಾರ್ಯರು ಆಗಿರುವಂತಹ ಯೋಗೇಂದ್ರರು, ಅವರ ಮಾರ್ಗದರ್ಶನದ ಮೂಲಕ ನಾವು ಈ ರೀತಿ ಬೆಳೆದು ನಿಂತಿದ್ದೇವೆ. ಅಷ್ಟೇ ಅಲ್ಲ, ಕುಲದೈವವಾಗಿರುವಂತಹ ನಾಗರಾಜರ ವರ ನಮ್ಮ ಮೇಲಿದೆ. ಇಂದಿನ ನಮ್ಮ ಜೀವನದ ಪುಟಗಳನ್ನು ಅವರೇ ಅಲ್ಲಿಯೇ ಬರೆದದ್ದು. ಹಾಗಾಗಿ ಹೇಳುವುದು ಹೌದು, ಇಷ್ಟೊತ್ತಿಗಾಗಲಿ ನನ್ನ ಅಣ್ಣ ಬರಬೇಕಾಗಿತ್ತು, ಬರ್ಲಿಲ್ವಲ್ಲ. ನನ್ನ ಅಣ್ಣನನ್ನೇ ಅನಿಸುತ್ತಾ ಆ ಕಡೆಯಲ್ಲಿ ಹೋಗ್ತಾ